ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಜೆನಿಫರ್. ಸೊ ಇವನ್ನ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಜೆನಿಫರ್. ಥ್ಯಾಂಕ್ ಯು ಮ್ಯಾಮ್. ಸೊ ಯಾವ ಡಿಶ್ ಮಾಡ್ತಾ ಇದ್ದೀರಿ? ನಾನು ಇವತ್ತು ಪನ್ನೀರ್ ದಹಿ ಕರಿ ಮಾಡ್ತಿದ್ದೇನೆ. ಪನ್ನೀರ್ ದಹಿ ಕರಿ. ಸೊ ಇಟ್ಸ್ ಥಿಕ್ ಗ್ರೇವಿನಾ? ಹೌದು. ಸೊ ಪರಾಟ ರೋಟಿ ಜೊತೆಗೆ? ಹೌದು, ಒಳ್ಳೆದಾಗ್ತದೆ. ಓಕೆ, ಸರಿ ಶುರು ಮಾಡೋಣ. ಎಸ್, ಫಸ್ಟ್ ಪ್ಯಾನಲ್ಲಿ ಓಕೆ. ಸೊ ಆಯಿಲ್ ಹಾಕ್ಬೇಕಾ? ಆಯಿಲ್ ಹಾಕ್ಬೇಕು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಓಕೆ, ಸಾಕು. ಇದಕ್ಕೀಗ ಸಾಸಿವೆ ಮತ್ತು ಉದ್ದಿನ ಬೇಳೆ ಒಂದು ಸ್ವಲ್ಪ ಹಾಕಬೇಕು. ಸೊ ಫಸ್ಟೇ ಒಗ್ಗರಣೆಯಿಂದ ಶುರು ಮಾಡ್ಕೊಳ್ಳೋದಲ್ಲ? ಹಾಂ, ಹೌದು. ಸ್ವಲ್ಪ ಬೇಯಿಸಬೇಕು. ಸ್ವಲ್ಪ ಆನಿಯನ್ಸ್ ಹಾಕು. ಜೆನಿಫರ್, ಏನು ಮಾಡ್ಕೊಂಡಿದ್ದೀರಿ ತಾವು? ನಾನೀಗ ವರ್ಕ್ ಮಾಡ್ತಿದ್ದೇನೆ. ವರ್ಕ್ ಎಲ್ಲಿ? HDFC. HDFCಯಲ್ಲಿ? ಹೌದು. HDFC ಬ್ಯಾಂಕ್, ಅದರಲ್ಲಿ ಆ್ಯಸ್ ಅನ್ ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್. ಓ, ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟ್. ಸೊ ಕೊಡುವಾಗ ಚೆನ್ನಾಗಿ ಮಾತಾಡ್ತೀರಿ, ಆಮೇಲೆ ಜೋರು ಮಾಡಿ ಮಾತಾಡ್ತೀರಿ ಅಲ್ವಾ? ಓಕೆ. ನೆಕ್ಸ್ಟ್ ಪನ್ನೀರನ್ನು ಒಟ್ಟಿಗೆ ಸ್ವಲ್ಪ ಫ್ರೈ ಆದಮೇಲೆ ಪನ್ನೀರ್ ಅದ್ರ ಜೊತೆಗೇನೆ. ಓಕೆ ಓಕೆ, ಫ್ರೈ ಆಗಿದೆ. ಈಗ ಪನ್ನೀರನ್ನು ಹಾಕೊಂಡು ಚಿಲ್ಲಿ ಪೌಡರ್, ಟರ್ಮರಿಕ್, ಇನ್ನು ನೆಕ್ಸ್ಟ್ ಇದಕ್ಕೆ ಈ ಗ್ರೇವಿ ಹಾಕಬೇಕು. ಅದಕ್ಕೆ ಏನೆಲ್ಲ ಹಾಕಿದ್ರಿ? ಇದು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡಿದ್ದು. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೇ? ಹಾಂ, ಎರಡು. ಓಕೆ, ಹಾಕ್ಕೊಳ್ಳಿ. ಈಗಲೇ ಹಾಕೋದಾ? ಹಾಂ. ಈ ಒಂದು ಬೌಲಲ್ಲಿ ಇದು ಕರ್ಡ್ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ನಾವು. ಓಕೆ. ಇದು ಕಡಲೆ ಹಿಟ್ಟು ಥಿಕ್ನೆಸ್ ಸಿಗೋದು? ಹೌದು, ಥಿಕ್ನೆಸ್ಸಿಗೆ. ಸೊ ಗಂಟು ಬಾರದ ಹಾಗೆ ಅದನ್ನು ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆಗಿದೆ. ಈಗ ಹಾಕೋದು. ಈಗ ನೋಡ್ತಾ ಇದ್ರೆ ಏನು ಕ್ರೀಮ್ ಹಾಕಿದಾಗಿದೆ ಅಲ್ಲ? ಹೌದು. ಇದು ಕಡಲೆ ಹಿಟ್ಟು ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ ತೀರಾ. ಇದು ತೆಳು ಮಾಡ್ಕೊಳ್ಬೇಕಾ, ಹೇಗೆ? ನೀರು ಹಾಕಬೇಕಾ? ಬೇಡ, ನೀರು ಬೇಡ, ಹಾಗೆ ತಿಕ್ಕಿರುತ್ತೆ. ತಿಕ್ಕಾಗಿ ಬಂದಿದೆ. ಬರೀ ಆ ಕಡಲೆ ಹಿಟ್ಟೊಂದು ಬೆಂದರೆ ಆಯಿತು.
ಸ್ವಲ್ಪ ಉಪ್ಪು ಹಾಕು. ಅದು ಗ್ರೇವಿಯಲ್ಲಿದೆ ಆಲ್ರೆಡಿ ಸ್ವಲ್ಪ. ನೀವು ಅದು ರುಬ್ಬುವಾಗ ಕೂಡ ಅದಕ್ಕೆ ಹಾಕೊಂಡಿದ್ದೀರಾ? ಸ್ವಲ್ಪ ರುಚಿಗೆ ಸಾಕಷ್ಟು. ಇದು ರೈಸ್ ಜೊತೆಗೆ ತಿನ್ಬೋದಾ ಜೆನಿಫರ್? ಹಾಂ, ರೈಸ್ ಜೊತೆಗೆ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಬರುತ್ತೆ ರಾಜಸ್ಥಾನಿ ಡಿಶ್ ಇದು, ಅದು ಕೂಡ ಹೀಗೆ ಕಡಲೆ ಹಿಟ್ಟಿಂದ ಮಾಡ್ತಾರೆ. ಸೊ ಸೇಮ್ ಹೀಗೆ ರಾಜಸ್ಥಾನಿ ಗುಜರಾತಿ ಡಿಶ್ ಕೂಡ ಕೆಲವೊಂದು ಡಿಶಸ್ ಹೀಗೇನೆ, ಹೆಸರು ತಕ್ಷಣಕ್ಕೆ ಹೊಳಿತಾ ಇಲ್ಲ, ಬಟ್ ಅದು ಕೂಡ ಈ ಕಡಲೆ ಹಿಟ್ಟು ಮೊಸರು ಹಾಕಿ ಕಡಿ ಮಾಡ್ತಾರೆ. ಕಡಿ ಇದಾಯ್ತಾ? ರೆಡಿ? ರೆಡಿ. ಆಫ್ ಮಾಡಲಾ? ಹಾಂ, ಮಾಡಿ. ಡನ್. ಸರ್ವ್ ಮಾಡ್ಕೊಳ್ಳೋದಲ್ಲ ಇನ್ನು? ಹಾಂ, ನಿಮ್ಮ ಸೈಡಲ್ಲೇ ಇದೆ, ತಗೊಳ್ಳಿ. ತುಂಬ ಕ್ವಿಕ್ಕಾಗಿ ಆಗುವಂಥದ್ದು. ಹೌದು. ಸೊ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಲ್ಲ, ಸೊ ನೀವೇನು ಪಿ ಜಿಯಾ ಹೇಗೆ? ಹೌದು, ಕಸಿನ್ಸ್ ಎಲ್ಲ ಒಟ್ಟಿಗೆ ಇದ್ದೇವೆ. ಒಟ್ಟಿಗೆ ಇದ್ದೀರಿ? ಹಾಗೆ ಈ ಥರ ಎಲ್ಲ ಬೇರೆ ಬೇರೆ ಡಿಶಸ್ ಈ ಥರ ಒಟ್ಟಿಗೆ ರೂಮಲ್ಲಿ ಇದ್ದೀರಿ ಅನ್ಸುತ್ತೆ. ಪನ್ನೀರ್ ದಹಿ ಕರಿ ರೆಡಿ. ಪನ್ನೀರ್ ದಹಿ ಕಡಿ ಸೂಪರ್. ಸೊ ಭಾರಿ ಬೇಗ ಕೂಡ ಆಗುತ್ತೆ. ಸೊ ಕೆಲಸಕ್ಕೆ ಎಲ್ಲ ಹೋಗುವಾಗ ಈ ಥರ ಒಂದೊಂದೇ ಎಕ್ಸ್ಪೆರಿಮೆಂಟಲ್ ಡಿಶ್ ಎಲ್ಲ ಮಾಡ್ಕೊಂಡು ಹೋಗ್ತೀರಿ. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿ ಆದಂಥ ಪನ್ನೀರ್ ದಹಿ ಕಡಿ ರೆಡಿಯಾಗಿದೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪನ್ನೀರ್ ದಹಿ ಕರಿ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಪನ್ನೀರ್, ಮೆಣಸಿನ ಪುಡಿ, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಆನಂತರ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪಿನ ಪೇಸ್ಟ್, ಮೊಸರಲ್ಲಿ ಕಲಸಿದ ಕಡಲೆ ಹಿಟ್ಟನ್ನು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಪನ್ನೀರ್ ದಹಿ ಕರಿ ರೆಡಿ. ಬಿಸಿ ಬಿಸಿ ಪನ್ನೀರ್ ದಹಿ ಕಡಿ ಟೇಸ್ಟ್ ನೋಡೇ ಬಿಡ್ಲಾ? ಇನ್ನೂ ಸ್ವಲ್ಪ ಖಾರ ಇದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ವೆರಿ ನೈಸ್. ಟ್ಯಾಂಗಿ ಆಗಿದೆ, ಹುಳಿ. ಸೊ ಇನ್ನೂ ಸ್ವಲ್ಪ ಖಾರ ಬಂದರೆ ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ವೆರಿ ನೈಸ್. ಸೊ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಿ? ಹಾಟ್ ಗಾರ್ಲಿಕ್ ನೂಡಲ್ಸ್. ಓ ವಾವ್, ನೂಡಲ್ಸ್. ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರಿ ಹಾಗಾದರೆ. ಓಕೆ. ಎಸ್, ಜೆನಿಫರ್ ಅವರು ಹಾಟ್ ಗಾರ್ಲಿಕ್ ನೂಡಲ್ಸ್ ಮಾಡ್ತಾ ಇದ್ದಾರಂತೆ. ಸೊ ಅವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಅಷ್ಟೊತ್ತು ನೀವು ತೊಗೊಳ್ಳಿ ಒಂದು ಸಣ್ಣ ಬ್ರೇಕ್. ಇದ್ಯಾವ್ದು ಮಸಾಲ? ಇದು ನೂಡಲ್ಸ್ ಇದೆ ಮಸಾಲ. ನೂಡಲ್ಸ್ ಮಸಾಲ. ಇದು ಸ್ವಲ್ಪ ಮ್ಯಾಗಿ ಥರನೇ, ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಅಷ್ಟೇ ಎಕ್ಸ್ಟ್ರಾ. ಸೊ ನಾವು ಪ್ಯಾಕೆಟ್ ನೂಡಲ್ಸ್ ಹೇಗೆ ತಂದು ಮಾಡ್ತೀವೋ ಅದರಲ್ಲೇ ಸ್ವಲ್ಪ ವೇರಿಯೇಷನ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ದಹಿ ಪನ್ನೀರ್ ಅಂತೂ ಆಯಿತು. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಸೊ ಈಗ ಯಾವ ಡಿಶ್ ಅಂತ ಹೇಳಿದ್ರಿ? ಹಾಟ್ ಗಾರ್ಲಿಕ್ ನೂಡಲ್ಸ್. ಹಾಂ, ಹಾಟ್ ಗಾರ್ಲಿಕ್ ನೂಡಲ್ಸ್. ಸೊ ನೀವು ಹೇಳಿದ್ರಿ. ಡನ್. ಸೊ ನೂಡಲ್ಸ್ಗೆಲ್ಲ ಪ್ರಿಪ್ರೇಷನ್ ಆಯಿತಾ? ರೆಡಿ ಇದೆ, ಎಲ್ಲ ರೆಡಿ ಇದೆ. ಸೊ ವಿಲ್ ಸ್ಟಾರ್ಟ್. ಡನ್. ಫಸ್ಟ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್. ಓಕೆ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಈಗ ಟೊಮೆಟೊ ಹಾಕಬೇಕು. ಸೊ ಎಲ್ಲ
ಒಗ್ಗರಣೆಗೆ ಎಲ್ಲ ಓಕೆ. ಆನಿಯನ್ಸ್, ಫಸ್ಟ್ ಇದು ಫ್ರೈ ಆಗಬೇಕು. ಜಿಂಜರ್ ಮತ್ತು ಗಾರ್ಲಿಕ್ ಮಿಕ್ಸ್ ಇದೆ. ಎರಡು ಒಟ್ಟಿಗೆ ಇದೆಯಾ? ಹಾಂ. ಸೊ ನೀವೆಲ್ಲ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಎಷ್ಟು ಜನ ಇದ್ದೀರಿ ಒಟ್ಟಿಗೆ? ನಾವು 5 ಜನ ಇದ್ದೇವೆ. 5 ಜನ, ಓಕೆ. ಸೊ 5 ಮೆಂಬರ್ಸ್ ಇದ್ದೀರಿ. ಒಂದೊಂದು ದಿನ ಒಬ್ರೊಬ್ರಿಗೆ ಏನಾದರೂ ಇದು ಮಾಡುವಂಥದ್ದು ಇರುತ್ತಾ ಹೇಗೆ? ಎಲ್ಲ ಶೇರ್ ಮಾಡಿ. ಡ್ಯೂಟಿ ಡ್ಯೂಟಿ ಏನಿಲ್ಲ, ಶೇರ್ ಮಾಡಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು. ಸೊ ಒಬ್ರು ಆನಿಯನ್ ಕಟ್ ಮಾಡಿದ್ರೆ ಒಬ್ರು ಟೊಮ್ಯಾಟೊ ಕಟ್ ಮಾಡಿದ್ರೆ ಆ ಥರ. ಸೊ ಏನೆಲ್ಲ ಅಡುಗೆ ಮಾಡ್ತೀರಿ? ನಾವು ಜಾಸ್ತಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಜಾಸ್ತಿ ಮಾಡ್ತೇವೆ. ಮತ್ತೆಲ್ಲ ಹೊರಗಡೆನೆ? ಇಲ್ಲ, ಮಾಡ್ತೇವೆ, ಎಲ್ಲ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಬೀನ್ಸ್, ಕ್ಯಾಪ್ಸಿಕಮ್, ಫ್ರೈ ಆಗಬೇಕು. ಓಕೆ, ಪೂರ್ತಿ ಫ್ರೈ ಆಗಬೇಕಾ? ಸ್ವಲ್ಪ ಮಸಾಲ ಹಾಕಿ ಫ್ರೈ ಮಾಡಿ. ಇದ್ಯಾವ್ದು ಮಸಾಲ? ಇದು ನೂಡಲ್ಸ್ ಇದೆ ಮಸಾಲ. ನೂಡಲ್ಸ್ ಮಸಾಲ. ಒನ್ ಆ್ಯಂಡ್ ಹಾಫ್ ಗ್ಲಾಸಷ್ಟು ನೀರು ಹಾಕಬೇಕು. ಓಕೆ. ಸ್ವಲ್ಪ ಬೇಕು. ನೂಡಲ್ಸ್ ಸ್ವಲ್ಪ ಡಿಪ್ ಹಾಕಬೇಕಾ? ಸಾಕು. ಸೊ ಇದು ಹೆಚ್ಚಾಗಿ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀರಾ? ಬ್ರೇಕ್ಫಾಸ್ಟ್ಗೂ ಆಗ್ತದೆ, ಸಂಜೆ ರಾತ್ರಿ ಊಟಕ್ಕೆ, ಡಿನ್ನರ್ಗೆ. ಹೌದು, ಬೇಗ ಆಗ್ತದೆ. ಎಸ್. ಸೊ ಆಫೀಸಿಂದ ಬಂದ ನಂತರ ಸೊ ಹಸಿವಾಗ್ತಾ ಇರುತ್ತೆ, ತುಂಬ ಏನಾದರೂ ಎಲಾಬ್ರೇಟೆಡ್ ಡಿಶ್ ಮಾಡೋಕ್ಕೆ ಆಗಲ್ಲ. ಸೊ ಬೇಗ ಬೇಗ ನೂಡಲ್ಸ್ ಹಾಕಿ. ಇದು ಮಸಾಲ ಎಲ್ಲ ಹಾಕಿ. ಸೊ ಇನ್ನೊಂದು ಇದಕ್ಕೇನೆ ಇನ್ನೂ ಸ್ವಲ್ಪ ಟೇಸ್ಟಿ ಆಗಬೇಕು ಅಂತ ಹೇಳಿದರೆ ಇದಕ್ಕೆ ನೀವು ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಬೇಕಾದರೆ ಹಾಗೆ ಎಗ್ಗನ್ನು ಹಾಗೆ ಒಡೆದು ಅದರ ಮಧ್ಯದಲ್ಲಿ ಹಾಕ್ಕೊಂಡ್ರೆ ಅಷ್ಟರಲ್ಲೇ ಬೇಯಬೇಕು ಅದು. ಸೊ ನೀವು ಕೈ ಆಡಿಸಿದ ಹಾಗೇ ಬಂದರೆ ನಿಮಗೆ ಪೂರ್ತಿಯಾಗಿ ಅದು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇದು ಇನ್ನೂ ಕುದಿ ಬಂದು ಬೆಂದರೆ ಆಯಿತು, ರೆಡಿ. ಸ್ವಲ್ಪ ಉಪ್ಪು ಹಾಕು. ಓಕೆ. ಸ್ವಲ್ಪ ಮ್ಯಾಗಿ ಥರನೇ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಅಷ್ಟೇ ಎಕ್ಸ್ಟ್ರಾ. ಸೊ ನಾವು ಪ್ಯಾಕೆಟ್ ನೂಡಲ್ಸ್ ಹೇಗೆ ತಂದು ಮಾಡ್ತೀವಿ ಅದರಲ್ಲೇ ಸ್ವಲ್ಪ ವೇರಿಯೇಷನ್ಸ್. ಅದೇ ಹೇಳಿದ್ದು, ಇದಕ್ಕೆ ನೀವು ಇದು ಶ್ರೆಡೆಡ್ ಚಿಕನ್ ಕೂಡ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಶ್ರೆಡೆಡ್ ಚಿಕನ್ ಅಥವಾ ಪ್ರಾನ್ಸ್ ಅದೂ ತುಂಬ ಟೇಸ್ಟಿ ಅನಿಸುತ್ತೆ. ನೀವು ಪೂರ್ತಿ ಆವಿ ಆಗೋವರೆಗೂ ಬೇಯಿಸ್ಕೊಳ್ಳಬೇಕು. ರೆಡಿ? ಎಸ್. ಆಫ್ ಮಾಡ್ತೇನೆ.
serve. So noodles, always you have to serve it like this. And hot garlic noodles ready. yes, thank you so much. Wow, super. Thank you. ಬಿಸಿ ಬಿಸಿಯಾದಂಥ ಹಾಟ್ ಗಾರ್ಲಿಕ್ ನೂಡಲ್ ರೆಡಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡಿಕೊಂಡು ಹಾಟ್ ಗಾರ್ಲಿಕ್ ನೂಡಲ್ಸ್ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಬೀನ್ಸ್, ಕ್ಯಾಪ್ಸಿಕಮ್ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ನಂತರ ನೂಡಲ್ಸ್ ಮಸಾಲ, ಸ್ವಲ್ಪ ನೀರು, ನೂಡಲ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಹಾಟ್ ಗಾರ್ಲಿಕ್ ನೂಡಲ್ಸ್ ಸವಿಯಲು ಸಿದ್ಧ. ಎಸ್ ಜೆನಿಫರ್, ಇಟ್ಸ್ ಟೇಸ್ಟಿಂಗ್ ಟೈಮ್. ಯಮ್, ಸೂಪರ್. ಸೊ ಇಷ್ಟಿದ್ರೆ ಸಾಕು. ಸೊ ರಾತ್ರಿ ನೀವು ಹೇಳಿದ್ರಿ ಆಫೀಸಿಂದ ಬಂದ ನಂತರ ಅಂತೂ ತುಂಬ ಹಸಿವಾಗ್ತಾ ಇದೆ ಅಂದರೆ ಸ್ವಲ್ಪ ವೆಜೀಸ್ ಎಲ್ಲ ಹಾಗೆ ಕಟ್ ಮಾಡಿ ಸ್ವಲ್ಪ ಹಾಗೆ ಸಾಟೆ ಮಾಡಿ ಈ ಥರ ಮಾಡಿಕೊಂಡ್ರೆ ಸೂಪರ್ವಾಗಿರುತ್ತೆ. ಸೊ ಹಸಿವು ಕೂಡ ಶಮನವಾಗುತ್ತೆ, ಹಾಗೆಯೇ ಸ್ವಲ್ಪ ತರಕಾರಿ ಎಲ್ಲ ತಿಂದಾಗೂ ಕೂಡ ಆಗುತ್ತೆ. ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಎರಡು ಕೂಡ ಕ್ವಿಕ್ ಆ್ಯಂಡ್ ಈಸಿ ರೆಸಿಪೀಸ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀರಿ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಅವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ನೂಡಲ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಅದನ್ನು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ನಾವು ವಿಭಿನ್ನ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಸುಭವಾಗಿದೆ, ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.